ಪಾರ್ವತಿ, ಯವ್ವ ಮನಿ ಬಣ ಬಣ ಅನ್ನಕತ್ತಿತ್ತು ನೋಡ ಹುಡುಗಿನಿ ಎಲ್ಲದಕ್ಕೆ. ನನಗಂತೂ ಕರ್ನ ಬ್ಯಾಸರನಾಗಿತ್ತು, ಯಾವಾಗ ಕರ್ಕೊಂಬರ್ತಿಯಪ್ಪ ಆಕಿ ನಾನು ಆತಿದ್ದೆ. ನನಗೂ ಬೇಜಾರಾಗಿತ್ತು ರೀ ಅತ್ಯಾರ. ಆದ್ರೆ ಏನು ಮಾಡ್ಬೇಕು, ಅಲ್ಲಿ ಆ ಪರಿಸ್ಥಿತಿನ ಹಂಗಿತ್ತಲ್ಲ ರೀ ಅತ್ಯಾರ. ಮತ್ತೀಗ ಅಲ್ಲಿ ಮತ್ತು ಅಪ್ಪಾರ ಕಡೆ ಯಾರೂ ಇದ್ದಿದ್ದಿಲ್ಲ. ಲಕ್ಷ್ಮಿಗೆ ಒಬ್ಬಾಕಿಗೆ ಅಷ್ಟು ಗೊತ್ತಾಗಲ್ಲ. ಅದಕ್ಕೆ ಅವ್ವ ನೀನ ಇರುವ ಒಂದು 2-3 ದಿನ ಬರ್ತೇನೆ ಅಂತ ಹೇಳಿದ್ಲ. ಇರಲಿ ಬಿಡು, ಮನುಷ್ಯ ಅನ್ನೋ ಆಪತ್ತು ಅಂದಮೇಲೆ ಇರೋದೆ. ಆದರೆ ನನಗೆ ನೀ ಇಲ್ಲಾಂದ್ರೆ ಸಮಾಧಾನ ಆಗಲಿಲ್ಲ ಅಷ್ಟೇ. ಅಂದಂಗೆ ಅತ್ಯಾರ ಯಾವುದೋ ಫೋನ್ ಬಂದಿತ್ತು, ಯಾಕೆ ಭಾಳ ಟೆನ್ಷನಾಗಿ ಮಾತಾಡತ್ತಿದ್ರಲ್ಲ? ಯಾವ್ದ ನೋಡವ, ಹೇಳೋದ ಮರ್ತ್ಬಿಟ್ಟೆ. ನಿಂಗೆ ಹೇಳ್ಬೇಕಂದ್ರೆ ನೀನು ನೆನಪಾರಿದೆ. ಅದು ಈಕಿ ನಮ್ಮ ಕಮಲಮಂಟಿ ಅವ್ರ ವಾರಗಿತ್ತಿ ಮಗ, ಅದೇ ಕುಡಿತಿತ್ತಲ್ಲ, ನಿಮ್ಮ ಲಕ್ಷ್ಮೀನ ಮದುವೆ ಮಾಡ್ಕೋತೀನಿ ಅಂತ ಕೇಳಾಕತ್ತಿತ್ತಲ್ಲ, ಆ ಹುಡುಗ ಇವತ್ತು ಬೆಳಗ್ಗೆನ ಕೈ ಕೊಯ್ಕೊಂಡು ಭಾಳ ತ್ರಾಸ ಮಾಡ್ಕೊಂಡು ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರಂತ, HDMನಾಗ. ಹಾಂ ಹೌದಾ? ಯಾಕಂತದೇನಾಗಿತ್ತು ರೀ ಅತ್ತೀರ? ಅಲ್ಲ, ಕೈ ಕೊಯ್ಕೊಳ್ಳೋಂಥದ್ದು ಏನಾಗಿತ್ತ ಹುಡುಗ? ಅಯ್ಯೋ, ಅದು ನಿಮ್ಮ ಲಕ್ಷ್ಮಿ ಕಡೆ ಹೋಗಿ ಮಾತಾಡ್ಯಾನಂತೆ. ನಾವು ಒಲೆ ನಿನ್ನ ಮಕ್ಕ ನೋಡಿದ್ರೆ ನಂಗೆ ಸೇರಂಗಿಲ್ಲ, ನಾ ಬೇರೆ ಹುಡುಗನ ಪ್ರೀತಿ ಮಾಡತ್ತೀನಿ ಅಂತ ಆಕೆ ಅಂದಾಳಂತೆ. ಅದು ಅಂದ್ರೆ ಆ ಹುಡುಗನ ಬೈಕ್ನಾಗೆ ಕರ್ಕೊಂಡು ಹೋದ್ಲಂತೆ. ಆಮೇಲೆ ಜೊತೆಗೆ ನಿಮ್ಮ ಮನೆಯಾಗೂ ಅವ್ರ ಮನೆಯಾಗೂ ಮದುವೆಗೆ ಒಪ್ಕೊಂಡಾರ ಅಂತ ಹೇಳಿದ್ಲಂತೆ. ಏನು, ಲಕ್ಷ್ಮಿ ಬೇರೆ ಹುಡುಗನ ಪ್ರೀತಿ ಮಾಡತ್ತಾಳ? ಬೈಕ್ನಾಗ ಹೋದ್ಲಾ? ಇಲ್ಲಿ ಬಿಡ್ರಿ ಅತ್ಯಾರ, ನಮ್ಮ ಮನೆಗೆ ಯಾರು ಆಕಿಗೆ ಮದುವೆ ಏನು ಫಿಕ್ಸ್ ಮಾಡಿಲ್ಲ. ಹಂಗಿದ್ರೆ ನಂಗೆ ಹೇಳ್ತಿದ್ರಲ್ರಿ ಅತ್ಯಾರ. ಏನ ನೋಡವ, ನಿಮ್ಮ ಮನೆಗೆ ಒಂದ್ಸಲ ಕೇಳಿ ನೋಡು. ಇದ್ರು ಇರ್ಬೋದು, ಏನಾರು ಮರ್ತಿಗಿರ್ತಾರೆ ಏನೋ. ಮೊನ್ನೆ ನಿಮ್ಮ ಮಾವನ ಮಗ ಬೇರೆ ತೀರ್ಕೊಂಡಲ್ಲ, ಅದಕ್ಕೆ ಏನಾರು ಹೇಳೋದು ಮರ್ತಾರ ನೋಡು. ಯವ್ವ, ಇದೇನು ಸಣ್ಣ ಪುಟ್ಟ ವಿಚಾರ ಅನ್ಬೆ, ಮದುವೆ ಫಿಕ್ಸ್ ಮಾಡಿದ್ರೆ ಹೇಳಂಗಿಲ್ಲನ? ಪಾರ್ವತಿ, ನೀನೊಂದ್ಸಲ ಫೋನ್ ಮಾಡಿ ಲಕ್ಷ್ಮಿ ಕಡೆ ಕೇಳ್ಕೊ ಏನಂತೇಳಿ. ಹಂಗೆ ಸಿಕ್ಕರ್ ಬೈಕ್ನಾಗ ಅಕಸ್ಮಾತ್ ಸುಳ್ಳು ಹೇಳಕ್ಕ ಹೋದ್ರು ಅದೆಲ್ಲ ಸರಿ ಅನ್ಸಲ್ಲ. ರೂಮತ್ ಸುಮ್ಮನೆ ಹಬ್ತಾವ, ಅದಕ್ಕೆ ಹೇಳಿದೆ. ಮೊದಲೇ ಹಳ್ಳಿ, ಸಿಟಿ ಅಲ್ಲ. ಸರಿ ರೀ, ಕೇಳ್ತೇನೆ ತಗೋರಿ. ಆದ್ರೆ ಈ ಹುಡುಗನ ಗತಿ ಏನ್ರಿ ಇದು? ಅಲ್ಲ, ಏನು ಹುಚ್ಚರ್ಸಂತೆಪ್ಪ ಅಂತ ನಾನು. ನಮ್ಮ ತಂಗಿ ಮದುವೆ ಮಾಡ್ಕೊಳಕ್ಕೆ ಒಲ್ಲೆ ಅಂದ್ರೆ ಅದಕ್ಕೆ ಇವ ಯಾಕೆ ಸುಸೈಡ್ ಅಟೆಂಪ್ಟ್ ಮಾಡ್ಕೋಬೇಕು? ಇದ್ಯಾಕೋ ನಂಗೆ ಸರಿ ಅನಿಸ್ವಲ್ತಪ್ಪ. ಅವನಿಗೆ ನಾನು ಮಾಡ್ತೀನಿ. ಅವನಿಗೆ ಏನು ಆಟ ಅಂತ ಅನ್ಕೊಂಡಾನ, ಏನ ಮದ್ವೆ ಅಂತಂದ್ರೆ ಅವ್ನು ಇರಕ್ಕೆ ಎಡಕ್ಕೆ ಯಾರು ಕೊಡ್ತಾರೆ ಕಣ್ಣೇನ? ಮಾಡ್ತೀನಿ, ಸುಮ್ಮನೆ ನಾ ಮಾತಾಡ್ತೀನಿ, ನೀ ತಲೆ ಕೆಡಿಸ್ಕೊಬೇಡ. ಏನ ಇವತ್ತು ಹೋಗಿ ಭೇಟಿಯಾಗಿ ನಾನು ಮಾತಾಡ್ಬರ್ತೀನಿ. ನಾನು ಬರ್ತೀನಿ ತಡ್ಲಾ. ಮತ್ತೆ ಈ ವಿಚಾರ ಗೊತ್ತಾಯ್ತು ನೋಡಿಕೆ, ಎಷ್ಟು ಹಿರೇತನ ಬಂದೈತಿ, ಸಿರಿಮತಿಗೆ ಬಂದಿಲ್ಲ ನೋಡಿಕೆ ಅಂತ ಮತ್ತೆ ನನ್ನ ಹೆಸರು ಹೋಗ್ಕೋತಾರೆ. ಅದಕ್ಕೆ ನಾನು ಬರ್ತೀನಿ ತಡಿ, ಹೋಗ್ಬರ್ರಿ ಇಬ್ರು. ಸರಿ. ಆಮೇಲೆ ನಿಮ್ಮ ಅಪ್ಪಗೂ ಹೇಳಬೇಕಿತ್ತು, ಏನು ಮಾಡ್ತಾರ ಗೊತ್ತಿಲ್ಲ, ಕೇಳೋಣ. ಅವ್ರು ಬರ್ತಾರಂದ್ರೆ ಅವ್ರನ್ನ ಕರ್ಕೊಂಡು ಹೋದ್ರಾತು. ಸರಿ ಅತ್ತೀರ, ನಂದು ಒಂಚೂರು ಕೆಲಸ ಐತೆ, ಹಂಗಾರೆ ನಾನು ಮಾಡ್ಕೊಲೆ. ಈಗ 2-3 ದಿನ ಆಯ್ತು ಅಲ್ಲೇ ನಾನು ಆಫೀಸ್ಗೆ ಹೋಗಿ ತಯಾರಿನೂ ಏನೂ ಮಾಡ್ಕೊಂಡಿಲ್ಲ. ನನ್ನ ಡ್ರೆಸ್ ಗಿಸ್ ಎಲ್ಲ ಒಗ್ಯಾಕಿದ್ವು, ಒಗಿಬೇಕು. ಅವ್ನು ಬೇರೆ ನಾನು ನೀಟ್ ಮಾಡಿ ಇಸ್ತ್ರಿ ಮಾಡಿ ಇಟ್ಕೋಬೇಕು. ಆಮೇಲೆ ಆಫೀಸಿಗೆ ಹೋಗ್ಬೇಕು. ಮಾವಾರೊಂದು ಮೊನ್ನೆ ಫೈಲ್ ಕೊಟ್ಟಿದ್ರು ಆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿದು, ಅದನ್ನು ವಾಪಸ್ ಕೊಟ್ಟನಿ ಇಲ್ಲ ನೆನಪಾಗೋಲ್ತ. ಒಂದ್ಸಲ ಹೋಗಿ ನಾನು ಗಾರ್ಡನ್ಗೆ ನೋಡ್ತೀನಿ, ಕೊಟ್ಟೇನೆ ಬಿಟ್ಟೇನೆ ಅಂತೇಳಿ. ಆಯ್ತು, ನಿನ್ನ ಕೆಲಸ ನೀ ಮಾಡ್ಕೋ ಹೋಗು. ಅಡುಗೆ ಮಾಡ್ತೀನಿ, ಏನು ಮಾಡಲೆ? ಬೇಡ್ರಿ ಐತೀರ, ನಾ ಮಾಡ್ತೀನಿ. ಮಧ್ಯಾಹ್ನ ಬೆಳಗ್ಗೆ ನಾಷ್ಟ ಮಾಡ್ಕೊಂಡಿರಲ್ಲ, ಈಗ ಮಧ್ಯಾಹ್ನ ಕಡೆಗೆ ಏನು ಮಾಡ್ಲತ್ತೀರ ನೀವು ಹೇಳ್ರಿ, ನಾ ಅದನ್ನು ಮಾಡ್ತೀನಿ. ಮಧ್ಯಾಹ್ನಕ್ಕೆ ರೊಟ್ಟಿ ಗಿಟ್ಟಿ ಏನು ಬೇಡ, ಅನ್ನ ಸಾರು ಅಷ್ಟು ಮಾಡವ ಸಾಕು. ರೊಟ್ಟಿ ಬೇಕಾದ್ರೆ ರಾತ್ರಿ ಬಿಸಿ ಬಿಸಿ ತಿಂದ್ರೆ ಆತ. ಹಾಂ ಸರಿ, ನಡಿಲ್ಲ ಹೋಗ್ಬರೋಣ. ಹಾಂ ನೀವು ಹೋಗಿ ಬೇರೆ ಸೀರೆ ಉಟ್ಕೋಬೇ, ಬಂದೆ ಹೋಗ್ಬರೋಣ. ಪಾರ್ವ, ಹೇಳ್ರಿ. 3 ದಿನ ಮನ್ಯಾಗ ಇದ್ದಿದ್ದಿಲ್ಲ. ಅದಕ್ಕೆ ಬರ್ತಾ ನಮಗೂ ಗೊತ್ತಾಗ್ಲಾರ್ದಂಗ ಏನು ತೊಗೊಂಬರ್ಲಿ ಹೇಳ? ನಿಮ್ಮ ಗೊತ್ತಾಗ್ಲಾರ್ದಂಗೆ ಏನು ತರ್ತೀರಿ? ನಾ ಹಿಂಗೆ ಹೇಳಕ್ಕೈತಿ, ನಿಮಗೆ ಏನು ಬೇಕು ನೋಡ್ರಿ, ನೀವೇ ತೊಗೊಂಬರ್ರಿ. ಹೌದಾ, ಸರಿ. ಹಂಗಾರ ಮಲ್ಲಿಗೆ ಹೂವು, ಮೈಸೂರು ಪಾಕು ತೊಗೊಂಬರ್ಲೇನ? ಓಲ್ಡ್ ಫ್ಯಾಷನ್ ಆತ, ಏನಾರ ನ್ಯೂ ಸ್ಟೈಲ್ ತೊಗೊಂಬರ್ರಿ. ನ್ಯೂ ಸ್ಟೈಲಾ? ಏನು ತರಲಿ? ತರ್ತೀನಿ. ಅದನ್ನ ನೋಡಿಬಿಟ್ರೆ ಫುಲ್ ಶಾಕ್ ಆಗಿಬಿಡ್ತಿ. ಟ್ರಾನ್ಸ್ಪರೆಂಟ್ ಚೆನ್ನಾಗಿರೋದು ನೈಟಿ ತೊಗೊಂಬರ್ಲೆ? ಥೂ ಹೋಗ್ರಿ, ನಾ ಅಂಥದ್ದೆಲ್ಲ ಹಾಕೊಳ್ಳಲ್ಲಪ್ಪ. ಮತ್ತು ನೀನೇ ನ್ಯೂ ಸ್ಟೈಲ್ ತೊಗೊಂಬ ಅಂದಲ್ಲ? ಅದಲ್ಲ, ಮಲ್ಲಿಗೆ ಹೂ ತೊಗೊಂಬರ್ರಿ ಬೇಕಾರೆ. ಆಮೇಲೆ ಮೈಸೂರು ಪಾಕೆಲ್ಲ ಏನು ಬೇಡ, ಅದನ್ನೇ ನಾನು ತಿನ್ನಲ್ಲ. ಮಲ್ಲಿಗೆ ಒಂದು ಸಾಕಾ? ಸಾಕು. ಹಂಗಾರ ಇವತ್ತು ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಮಾತಾಡ್ಕೊಂಡು ಬರ್ರಿ. ಅದೇ ಗುಂಗ್ನಾಗ ಹೋಗ್ಬೇಡ್ರಿ, ಮಲ್ಗಿವು ಅನ್ಕೊಂತ. ಪೇಷಂಟ್ ನೋಡಕೊಂತೀರಿ ಏನ? ನೆನ್ಪಿಟ್ಕೊಳಕ್ಕೆ ಏನಾರ ಒಂದು 3 ದಿನ ಆಯ್ತು ಗೊತ್ತಾ, ಟಿಫಿನೂ ಇಲ್ಲ ಏನೂ ಇಲ್ಲ. ಆಯ್ತಾಯ್ತು, ಅತ್ತಿಯರು ಕರೆಯತ್ತಾರ ನೋಡ್ರಿ. ಬಂದಿವಿ. ಸಾಕಲ್ಲ? ಅಯ್ಯೋ, ಹಿಂಗೆ ಕೊಟ್ಟು ಓಡೋಗಿ ಅರ್ಧ ನನಗೆ ಮತ್ತೊಟ್ಟು ಇದು ಮಾಡ್ತಾಳೆ ಈಕೆ. ಇರಲಿ, ರಾತ್ರಿ ಬಂದು ವಿಚಾರಿಸ್ತೇನೆ ನಿಂಗೆ ಎಷ್ಟು ಇರ್ಬೇಕು ನಿಂದು. ಬರ್ತೀನಿ. ಬಂದೆ. ಯಾಕ ಒಂಥರ ಅದಿ? ಯಾಕೂ ಇಲ್ಲವಾ? ಏನಾತ್ ಹೇಳ? ಯವ್ವ, ಅದು ನಾನು ಪ್ರೆಗ್ನೆಂಟು. ಅಯ್ಯೋ ದೇವ್ರೇ, ಮುಳಿಗೋತ್. ಏನು ಹೇಳಕತ್ತೀಯ ನೀನು? ಪ್ರೆಗ್ನೆಂಟಾ? ಅಯ್ಯೋ ದೇವ್ರೆ, ಬೇಕಂದ್ರೆ ಇಷ್ಟು ದೊಡ್ಡ ಮಕ್ಳು ಹಾಕಿದ್ದಿಲ್ಲಲ್ಲಪ್ಪ. ಇದೇನಿದು? ಅಲ್ಲೇ ನೀನು ಏನು ಹೇಳವ? ನಾನು ಹೆಂಗೆ ಕೇಳವ? ತಾಯಿಯಾಗಿದ್ದನ್ನೆಲ್ಲ ನಾನು. ತಡಿ, 1 ನಿಮಿಷ ನಿಂದ್ರಿ. ಏನು
ಏನು ಎಲ್ಲಿ ಸಟ್ಯಾಕ್ ಹೋಗಿ ಅದಿಯಾ ಸತ್ಯ? ಯಾಕ್ರಿ ಅತ್ತಿಯವ್ರ ಯಾಕೆ ಹಿಂಗ್ ಬಾಯ್ ಮಾಡತ್ತೀರಿ? ಯವ್ವ ಒದ್ರಿ ಏನು ಉಪಯೋಗ ಈಗ ಎಲ್ಲ ಮುಳಿಗೆ ಹೋತು. ಇದು ಮೀನಾಕ್ಷಿ ಅಂತೇಳಿ ಹೋಗು ಹೊಟ್ಟಿಲದಾಳಂತ ಹೆಂಗ ಏನು ಒಂದು ಗೊತ್ತಿಲ್ಲ. ಈ ಹುಡುಗಿ ನೋಡಿದ್ರೆ ಸುಳ್ಳು ಹೇಳಕತ್ತೈತೆ ಕರೆ ಹೇಳಕತ್ತೈತೆ ಅದು ಗೊತ್ತಿಲ್ಲ. ಒಂಚೂರು ವಿಚಾರಿಸವ ತಾಯಾಗಿ ಹೆಂಗೆ ಮಾತಾಡಲಿಲ್ಲ ಆಕೆ ಕೊಟ್ಟು. ಮೀನಾಕ್ಷಿ ಹೌದಾ ಕ್ಯಾರೆಟ್ ಅದೆಯಾ? ಹ್ಞೂ ಅತ್ತಿಗೆಮ್ಮ. ನಾನು ಏನು ಮಾಡಲಿ ಈಗ? ಏನು ಮಾಡಲಿ ಅಂದರೆ ಖುಷಿ ವಿಚಾರ, ಖುಷಿ ಪಡ್ಬೋದು. ಆದರೆ ಏನು ಮಾಡೋದಪ್ಪ? ಹೆಂಗೆ ಖುಷಿ ಪಡ್ತೀರ? ಅವರೇ ಇಲ್ಲ. ಈಗ ತಗೊಂಡು ನಾನು ಏನು ಮಾಡಲಿ ಇದನ್ನು? ನನಗಿಷ್ಟ ಇಲ್ಲ ಮೀನಾ ಅತ್ತಿಗೆಮ್ಮ, ನನಗೆ ಇಷ್ಟ ಇಲ್ಲ. ಅಲ್ಲಮ್ಮ ಮತ್ತೆ ನಿಂತಿದ್ದು ಏನು ಮಾಡ್ಬೇಕೀಗ? ಅಲ್ಲ ಈಗ ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ನಿನ್ನ ಗಂಡನ ಮನೆಗೆ ಸಂಸಾರ ಮಾಡಿದ್ಯಾ? ಅದು ಅತ್ತಿಗೆಮ್ಮ ನಾವು ಹನಿಮೂನಿಗೆ ಹೋಗಿದ್ವಲ್ಲ, ಅದಾದಮೇಲೆ ನಮ್ಮ ಮದುವೆಯಾಗೆ 2 ತಿಂಗಳಾಗಿರೋದು. ಅದಾದಮೇಲೆ ನನಗೆ ಇದಾಗೇ ಇಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ನಿಮ್ಮ ಅತ್ತೆ ಮಾವ ಫೋನ್ ಹಚ್ಚಿ ಹೇಳ್ತೀಯೇನು ಪ್ರೆಗ್ನೆಂಟ್ ಅದಿ ಅಂತೇಳಿ? ಹೂನ ಹಂಗಾರ ಮಾಡ. ಅವ ನನಗೆ ಈ ಮಗು ಎರಕ್ಕೆ ಇಷ್ಟ ಇಲ್ಲವ. ಅಲ್ಬೇ ಅವರೇ ಇಲ್ಲ, ನಾನು ಇದನ್ನ ಹೆತ್ ಕೈಯಾಗ ಹಿಡ್ಕೊಂಡು ಏನು ಮಾಡಲಿ? ನಂಗೆ ಇಷ್ಟ ಇಲ್ಲ. ಅವರಿದ್ರೆ ಒಂದು ಮಾತು ಬೇರೆ ಏನೋ ಹಾಕಿತ್ತೇನೋ. ಈಗ ನಾನು ಇದನ್ನು ತೊಗೊಂಡು ಏನು ಮಾಡಲಿ? ನಂಗೆ ಇಷ್ಟ ಇಲ್ಲವ. ಆಮೇಲೆ ಜೀವನ ಪೂರ್ತಿ ಇದನ್ನು ಸಾಕು ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಇನ್ನೊಂದು ಮದುವೆ ಮಾಡ್ಕೊ ಅಂತ ನೀನೇ ಅಲ್ಲ ಹೇಳಿದ್ದ. ಹೋಗ್ಲಿ ಮದುವೆ ಬೇಡವ. ನನ್ನ ಪಾಡಿಗೆ ನಾನು ದುಡ್ಡು ನನ್ನ ಜೀವನ ನಾನು ಆರಾಮಾಗಿರ್ಬೇಕು. ಖಾಲಿ ಪೀಲಿ ಗಂಡಿಲ್ದೆ ಈ ಕುಸಿನೂ ನನ್ನ ಹೆಗಲ ಮ್ಯಾಗ ಒರೆಸ್ಕೊಂಡಿದ್ರೆ ಜವಾಬ್ದಾರಿ ಹೊತ್ಕೊಳಕ್ಕೆ ನಾವಲ್ಲೇ. ನೀ ಹೇಳೋದು ಒಂದು ರೀತಿ ಬರಬರಿನ ಬಿಡು. ಆದ್ರೆ ಏನು ಮಾಡೋದೀಗ? ಅವ ನಾನು ಇದನ್ನು ತೆಗೆಸ್ಬಿಡ್ತೀನಿ. ಏನ ತೆಗಿಸ್ತೀಯಾ? ಅಯ್ಯೋ ದೇವ್ರೇ, ಅಲ್ಲ ಏನೋ ದೇವ್ರು ಕೊಟ್ಟಾನ, ತಗ್ಸಿದ್ರ ಯಪ್ಪ ದೇವ್ರೇ ಬೇಕಂದಾಗ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀಯ? ಹೌದ್ರಿ ಅತ್ತಿಯರ, ಯಾವತ್ತು ದೊಡ್ಡವ್ರು ಮಾಡಿದ ತಪ್ಪಿಗೆ ಇನ್ನು ಕಣ್ಣೇ ಬಿಡ್ದಿರೋ ಕಂದ ಏನು ಮಾಡೈತಿ? ಈಗ ಅದನ್ನ ನಿಂತಿದ್ದನ್ನು ತೆಗ್ಸೋದಂದ್ರೆ ಮಹಾಪಾಪ ಅತ್ತಿಯರ. ಮಹಾಪಾಪ ಅಂತ ನೀ ಅಂತಿ. ಈಗ ನನ್ನ ಮಗಳು ಆಕೆ ಹೇಳೋದು ಒಂದು ರೀತಿ ಬರಬರಿನೇ ಐತಿ. ಗಂಡನ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ, ಗಂಡನೇ ಇಲ್ಲ. ಇನ್ನು ಕುಸಿನ ತೊಗೊಂಡು ಏನು ಮಾಡ್ಬೇಕಾಕಿ? ಜೀವನ ಪೂರ್ತಿ ಕುಸಿನ ನೋಡ್ಕೊಂತಿರಕೈತೆ ಅಥವಾ ಇನ್ನೊಂದು ಮದುವೆ ಮಾಡಿದ್ರೆ ನನ್ನ ಮಗಳಿಗೆ ಕೂಸಿತ್ತಂದ್ರೆ ಯಾರು ಮಾಡ್ಕೊಂಡು ಹೋಗಾರ? ಏನೋ ನಿಮ್ಗೆ ತಿಳ್ದಂಗೆ ಮಾಡ್ರಿ. ಅವ ದವಾಖಾನಿಗೆ ಹೋಗಿ ತೆಗಿಸ್ತೇನೆ ಬೇ. ಅಲ್ಲ ಅವೇನೋ ಗುಳಿಗೆ ಅದು ಬಂದಾವಲ್ಲ, ಅಲ್ಲ ಹಿಂಗೆ ಮಾಡ್ತೀಯನ? ಗುಳಿಗೆ ಬೇಡ, ಹೆಂಗಿದ್ರು ನೀವು ಹೊಟ್ಟಿಲದಿ. ನಿಮ್ಮ ಅತ್ತಿ ಮಾವಿಗೆ ವಿಚಾರನ ಹೇಳ್ಬಿಡು ಅಂತೇನೆ ನಾನು. ಹೊಟ್ಟಿಲಿಂತಿ ಅನ್ನೋ ಕಾರಣಕ್ಕಾರ ಆಸ್ತಿ ಕೊಟ್ಟರು ಕೊಡ್ಬೋದು. ಆಸ್ತಿನ ಅವ ಕೊಡ್ತಾರಂತೀಯ? ಅಕಸ್ಮಾತ್ ಅವರು ಇಲ್ಲೇ ಬಂದಿರು ಮೊಮ್ಮಕ್ಕಳು ಅದು ಮೊಮ್ಮಗು ಹಾಕತ್ತಲ್ಲ, ಅದನ್ನು ಇಲ್ಲೇ ಸಾಕನ ಅಂತಂದ್ರೆ ಏನು ಮಾಡಲಿ? ನಾನು ಹೋಗಕ್ಕೋಲ್ಲೆ. ಅಲ್ಲ ಅವ್ರು ಏನಂತಾರ ಬಿಡ್ತಾರ ಅದು ಅವ್ರಿಗೆ ಹೇಳಿದ್ಮೇಲಲ್ಲ ಗೊತ್ತಾಗದ. ಒಂದ್ಸಲ ಹೇಳೋಣ ಅಂತೇನೆ ನಾನು. ಸರಿ ಹೇಳೋಣ. ಅವಾಗ ನೀ ಆಸ್ತಿ ಕೇಳಿದ್ರು ಕೊಡ್ಬೋದು ಅವರು. ಸರಿ ಹಾಗೆ ಮಾಡ್ತೀನಿ. ನಿನಗೆ ಅಷ್ಟು ಹೇಳಿದೆ ಅವ್ನು ಹೋಗಿ ಬೆಟ್ಟ ಆಗ್ಬೇಡ ಅಂತೇಳಿ ಮತ್ತೆ ಬೆಟ್ಟಿಗೇನು? ನಿನಗೇನು ಮಾಡಲಿ? ನಿನಗೆ ನಮ್ಮ ತಮ್ಮ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಾನ. ನೀನು ನೋಡಿದ್ರೆ ಹಿಂಗೆ ಆಗಾಗ ಹೋಗಿ ಅವ್ನು ಬೆಟ್ಟಿ ಆದೆ ಅಂದ್ರೆ ನಮ್ಮ ತಮ್ಮ ಒಲ್ಲೆ ಅನ್ನಂಗಿಲ್ಲ. ಇಲ್ಲೋಡ, ನೀನೇನು ಓದಿ ಬರ್ಲಿ ಬೀಳ್ಬೇಕಾಗಿಲ್ಲ. ನಿನ್ನ ಮಾರ್ಕಸ್ ಕಣ್ಣೆ ನಂಬರ್ ನೋಡಿದ್ರೆ ಗೊತ್ತಾಕತಿ ನೀನು ಓದಾಕೆ ಎಷ್ಟರ ಮಟ್ಟಿಗೆ ಆಸಕ್ತಿ ಐತಿ ಇಲ್ಲ ಅಂತೇಳಿ. ನೀನೇನು ಓದಿ ಬರ್ಲಿ ಬೀಳ್ಬೇಕಾಗಿಲ್ಲ. ಬರೀ ಲವ್ ಮಾಡ್ಕೊಂತ ಅಡ್ಡಾಡಕ ನೋಡು. ಓಡ್ಗೀಡ್ ಹೋಗಿ ಮದುವೆ ಮಾಡ್ಕೊಂಡು ಜೀವನಾನ ಹಾಳು ಮಾಡ್ಕೊಂತಿ. ವಿಚಾರ ಮಾಡು. ಯಾರಾದಿರ ಒಳಗ? ಓ ಗಿರ್ಜಿ ಬಂದ್ಲನ. ನಡಿ ಒಳಗೆ ನಡಿ. ಸ್ವಲ್ಪ ಯಾಕ ಒಂದು ವಿಚಾರಕ್ಕೆ ಬರಕ್ಕೆ ಹೇಳಿದ್ದಾಕಿನ ಮಾತಾಡ್ತೇನೆ. ಒಳಗೆ ನಡಿ. ಬಾರ ಗಿರ್ಜಿ. ಓ ಇಲ್ಲದೇನ ಏನ ಬರಕ್ಕೆ ಹೇಳಿದೆ ಅಂತವ? ನನಗೆ ಬೆಳಗ್ಗೆ ಬರಕ್ಕೆ ಪುರ್ಸತ್ತ ಆಗಲಿಲ್ಲ. ಈಗ ಹಿಂಗೆ ಅಂಗಡಿ ಕಡೆ ಹೊಂಟಿದ್ನಲ್ಲ, ನಿನ್ನ ಕಡೆ ಹಂಗಾರೆ ಬಂದು ಮಾತಾಡ್ಕೊಂಡು ಹೋದ್ರಾತಂತ ಬಂದೆ. ಏನು ಸಮಾಚಾರ? ಏನಿಲ್ಲ ಗಿರ್ಜಕ್ಕ, ನಿಂಗೆ ಗೊತ್ತಿಲ್ಲದೇನೆ. ಯಾಕಂದ್ರೆ ನಿನ್ನ ರಾತ್ರಿ ಬಿಸಿ ಬಿಸಿ ಜಾಮೂನ್ ಮಾಡಿದ್ದೆ. ಈಗ ಮಸ್ತಾಗಿ ಫ್ರಿಜ್ನಾಗ ಇಟ್ಟಿದ್ದೆ. ತೊಗೊಂಡು ಕೊಡ್ತೇನೆ ತಿನ್ನು ಅಂತ. ಯವ್ವ ದೇವ್ರಿ, ಈಕಿ ನನಗೆ ಜಾಮೂನ್ ಹಾಕಿ ಕೊಡಕತ್ತಾಳ. ಹಂಗಾರೆ ಏನೋ ಹಾಕಿಕತ್ತೈತಿ. ಸುಮ್ಮನೆ ಈಕಿ ಹಂಗೆಲ್ಲ ಯಾರಿಗೂ ಏನು ಕೊಡಕ್ಕೆ ಅಲ್ಲ. ಏನು ಹಾಕಿಕತ್ತ ಹೇಳಿರ್ಲಿ? ಏನಿಲ್ಲ ಯಾಕಂದ್ರೆ ಏನಪ್ಪ ಯಾಕ ಭಾಳ ಮೇಹನತ್ ಮಾಡಕತ್ತಿ? ಏನಂತ ಹೇಳ? ಏನಿಲ್ಲ, ಈ ಸಲ ನಂಗೆ ಚೀಟಿ ಎತ್ತಂದ್ರೆ ನೀನ ತಗೋ. ಪಾಪ ಮೊನ್ನೆ ಅದಕ್ಕೆ ಏನ ಬೇಕಂತ ಕೇಳಿದ್ದಿ. ಸರಿ ಈ ಸಲ ನೀನ ತಗೋ. ಮುಂದಿನ ಸಲ ಎದ್ದಿದ್ದು ನಾ ತಗೋತೀನಂತ. ನಿಂಗೆ ಎದ್ದಾಗ ಬೇಕಾರೆ ನಂಗೆ ಕೊಡುವಂತ ಹಂಗೆ ಮಾಡ್ಬೇಕಾರ. ಮತ್ತೆ ಅವತ್ತು ನಾ ಕೇಳಿದಾಗ ಇಲ್ಲ ನಂಗೆ ಬೇಕು ಅರ್ಜೆಂಟ್ ರೊಕ್ಕ ಅಂದಿ. ಇಲ್ಲ ನೀನೇ ತಗೋ ಅಂದಂಗೆ ಏನೋ ಹೇಳಕತ್ತಿದ್ದೆ. ನನ್ನ ಮಗಳಿಗೂ ಓದಕ್ಕೆ ಇಷ್ಟ ಇಲ್ಲೇ. ಮಾರ್ಕಸ್ ನೋಡಿ ಇಲ್ಲ ಅದ್ರದ್ದು ತೆಗ್ದಿರೋ ಕೇಳೋಣ. ಅದಕ್ಕೆ ಓದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಮತ್ತೇನು ಮಾಡಲಿ? ಸುಮ್ಮನೆ ಖಾಲಿ ಪೀಲಿ ಇದು ಮಾಡೋ ಬದಲಿ ಮದುವೆ ಮಾಡಿಬಿಡೋಣ ಅಂತ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಓದಿಸಿ ಏನು ಉಪಯೋಗ? ಹೌದೌದು, ಅದು ಕರೆ ಬಿಡ. ಓದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಮದುವೆ ಮಾಡಿಬಿಡ. ಓದ್ತಾಳಪ್ಪ ಅಂತಂದ್ರೆ ಏನು ಓದ್ಸಕ್ಕೆ ಅಡ್ಡಿ ಇಲ್ಲ. ಈಗ ನೋಡು ನಮ್ಮ ಕಸ್ತೂರಿ ಅಂತ ನಾನು ಲಕ್ಷ್ಮಿ ಓದಕ್ಕೆ ಎಷ್ಟು ಇಷ್ಟ ಗೊತ್ತಾ ಆಕಿಗೆ?
ಮದ್ವೆ ಮಾಡ್ತೀವಿ ಅಂತ ಅವ್ರ ಮನ್ಯಾಗ ಅಂದ್ರು ಏನು ಮಾಡಿದ್ರು ಒಲ್ಲೆ ಅನ್ನಕತ್ತಾಳ. ಒಲ್ಲೆ ಒಲ್ಲೆ ನಾವು ಓದ್ಬೇಕು ಅಂತಾಳ. ಏನು ಮಾಡ್ತಿ ಮತ್ತು ಅಂಥವ್ರಿಗೆ ಓದಿಸ್ಬೇಕು ಪಾಪ, ಹೌದಿಲ್ಲ? ಹಾಂ ಹೌದೌದು, ಅಂಥವ್ರಿಗೆ ಓದಿಸ್ಬೇಕು. ಅದು ಆ, ಅದು ನನ್ನ ಮಗಳಿಗೆ ನಿಮ್ಮ ಮನೆಗೆ ಒಂದು ಹುಡುಗ ಬಂದಿದ್ನಲ್ಲ, ಅದೇ ಆ ಗೌರ್ಮೆಂಟ್ ಕೆಲಸದಾಗ ಅದನ್ನ ಅಂದಲ್ಲ, ಆ ಹುಡುಗನ ನನ್ನ ಮಗಳಿಗೆ ತೋರಿಸ್ತೀಯನ ಗಿರ್ಜಿ? ಯಾಕೆ ನಿನ್ನ ಮಗಳದೇನು ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನು? ಅಲ್ಲ, ಲವ್ ಮಾಡಕತ್ತಾಳೆ ಯಾರನ್ನ, ಆ ಹುಡುಗಿನ ತೊಗೊಂಡೋಗಿ ನೀನು ನನ್ನ ಮಗ ಪಾಪ ಆ ಹುಡುಗಿಗೆ ತೋರ್ಸಂತೀಯಲ್ಲ ನೀನು. ಬೇಡ ಬೇಡ ಪಾಪ ಅವ್ರು ಏನು ಅನ್ಕೊಳಕ್ಕಿಲ್ಲ ನಾನು ಹಂಗೆ ತೋರಿಸಿದ್ರೆ. ಅದಕ್ಕೆ ಅಲ್ಲ ಗಿರ್ಜಿ, ಈಗ ಬೇರೆ ಯಾವ್ದು ಹುಡುಗಿ ಮಾಡಿದೆ ಅಂತ ಇಟ್ಕೋ, ಆ ಹುಡುಗಿ ಎಲ್ಲಿ ಹೆಂಗದಳ ನೀ ಏನು ನೋಡಕ್ಕೆ ಹೋಗಿರ್ತೀಯ? ಏನೋ ನನ್ನ ಮಗಳದೊಂದು ಕಣ್ಣಿಗೆ ಕಂಡತ್ತಪ್ಪ ಅದಕ್ಕೆ ಹಂಗೆ ಮಾಡ್ತಿ. ಅದಕ್ಕೆ ಇದನ್ನೇನು ಮನಸ್ಸಿಗೆ ಇಟ್ಕೊಬೇಡ. ಬೇಕಾದ್ರೆ ನಿಂಗೆ 10,000 ರೂಪಾಯಿ ಕೊಡ್ತೀನಿ ಗಿರ್ಜಿ, 10,000 ರೂಪಾಯಿ ಕೊಡ್ತೀನಿ. ಹಂಗೆ ಫ್ರೀ, 1 ರೂಪಾಯಿ ನೀನು ನಂಗೆ ಹೊಳ್ಕೊಡ್ಬೇಡ. ನನ್ನ ಮಗಳು ಒಂದು ಚಂದಿದ್ರೆ ಅಷ್ಟೇ ಸಾಕು. ಆ ಗೌರ್ಮೆಂಟ್ ನೌಕರಿ ಹುಡುಗನ ನನ್ನ ಮಗಳಿಗೆ ಮದುವೆ ಮಾಡ 10,000 ರೂಪಾಯಿ ಕೊಡ್ತೀನಿ ಲೇ ಗಿರ್ಜಿ. ಹಾಂ 10,000ನಾ? ಆದರೂ ಆ ಹುಡುಗಿಗೆ ನಿನ್ನ ಮಗಳನ್ನ ಅವ ಒಪ್ಪಕ್ಕಲ್ಲ. ಅವಂಗೆ ಲಕ್ಷ್ಮಿ ಮ್ಯಾಗ ಮನಸ್ಸು ಐತಿ, ಆದ್ರೆ ಲಕ್ಷ್ಮಿ ಹ್ಞೂ ಅಂದಿಲ್ಲ. ಈಗ ಇಕ್ಕಿದ್ದಂಗೆ ಆ ಹುಡುಗಿ ಬಿಡು, ಇಕ್ಕಿ ನೋಡಂದ್ರೆ ಬೇಡ ಬೇಡ. ಹೋಗ್ಲೆ ಬಾ, ಈ ಸಲ ಚೀಟಿ ರೊಕ್ಕದಾಗ 15,000, ಅದ್ರಾಗಿಂದ 5,000 ಹಾಕಿ 15,000 ಕೊಡ್ತೀನಿ. ಬೇಡ ಬೇಡ ಬೇಡ, ಸುಮ್ಮನೆ ಯಾಕೆ? ಆ ಹುಡುಗ ಅದು ಆಯ್ತು, ಒಂದ್ಸಲ ಕೇಳಿ ನೋಡ್ತೀನಿ ತಗೋ. ಏನು ಕೇಳಿ ನೋಡ್ತೀನಿ ಮಾಡ್ತೀನಿ ಅನ್ನಕ್ಕೆ ಹೋಗ್ಬೇಡ, ಮದುವೆ ಮಾಡ್ಸಷ್ಟೇ. ಅಲ್ಲ, ನೀ 10 ಅಲ್ಲ 20,000 ಕೊಟ್ಟರು ಋಣಾನ್ ಬಂದ ಅಂತ ಇರ್ಬೇಕಲ್ಲ, ಹೌದಿಲ್ಲ? ನೀ ಋಣಾನ್ ಬಂದನೇ ಇಲ್ಲದೆ ನೀನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂದರೆ ನೋಡೋಣ, ಒಂದು ಮಾತು ಕೇಳ್ತೀನಿ. ಸರಿ ಕುಂದ್ರ, ಬಿಸಿ ಬಿಸಿ ಚಾ ಮಾಡ್ಕೊಂಬರ್ತೀನಿ. ಎಲ್ಲ ಬಿಡಾಡಿ, 10,000 ಕೊಡ್ತೀನಿ 20,000 ಕೊಡ್ತೀನಿ ಅಂತ ನನಗೆ ನಾಟಕ ಮಾಡ್ತೀನಿ. ನೀ 30 ಅಲ್ಲ 50 ಲಕ್ಷ ಕೊಟ್ಟರು ನಾನು ಮಾತ್ರ ಆ ಹುಡುಗನ ನಿನ್ನ ಮಗಳಿಗೆ ಮಾತ್ರ ಜೋಡಿಸಲ್ಲ.